ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮಗಿಷ್ಟು ದಿನ ಮಜಾ ಕೊಡೋದಕ್ಕೆ ಬರೀ ಪಾಕಿಸ್ತಾನ ಮಾತ್ರ ಇತ್ತು. ಈಗ ಅವ್ರಿಗಿಂತ ನಾವೇನು ಕಡಿಮೆ, ನಾವು ಅದೇ ಯೂನಿವರ್ಸಿಟಿಯಿಂದ ಬಂದವರೇ ಅಲ್ವಾ ಅಂತ ಪೂರ್ವ ಪಾಕಿಸ್ತಾನ ಅರ್ಥಾತ್ ಬಾಂಗ್ಲಾದೇಶ ಕೂಡ ಕೇಳ್ತಾ ಇದೆ. ಈ ಗುಣ ಇದೆಯಲ್ಲ, ಅದಕ್ಕೆ ಮತ್ಸರ ಪಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಜೋಕರ್ಗಳು ಯಾರೇ ಇದ್ದರೂ ಅವರು ಜೋಕ್ಗಳನ್ನು ನಾವು ಎಂಜಾಯ್ ಮಾಡಬೇಕು ಅಲ್ವಾ. ಈಗ ಬಾಂಗ್ಲಾದೇಶದ ಈ ಯೂನಸ್ ಚೈನಾಗೆ ಹೋಗಿ ಭಾರತದ ನಾರ್ತ್ ಈಸ್ಟ್ ದೇಶಗಳಿಗೆ ಸಮುದ್ರ ಸಂಪರ್ಕ ಇಲ್ಲ, ಈ ಇಡೀ ಭಾಗದಲ್ಲಿ ನಾವೇ ಸಮುದ್ರದ ಗಾರ್ಡಿಯನ್ಸು, ಸೊ ನೀವು ಕೂಡ ಬಂದುಬಿಡಿ, ನಾರ್ತ್ ಈಸ್ಟ್ ಕಡೆಗೆ ನಿಮ್ಮ ಎಕ್ಸ್ಪೆನ್ಷನ್ಗೆ ನಾವು ಸಹಾಯ ಮಾಡ್ತೀವಿ ಅಂತ ಚೈನಾದಲ್ಲಿ ನಿಂತ್ಕೊಂಡು ಹೇಳಿದ್ದಾನೆ. ಈ ಮೂಲಕ 3 ಕಾಸಿಗೂ ಉಪಯೋಗ ಇಲ್ಲದ ಬಾಂಗ್ಲಾದೇಶವನ್ನು ಚೈನಾಗೆ ಮಾರಾಟ ಮಾಡೋದಕ್ಕೆ ಭಾರತದ ನಾರ್ತ್ ಈಸ್ಟ್ ಕ್ಯಾರೆಟ್ ಹಾಕೋ ಪ್ರಯತ್ನವನ್ನು ಯೂನಸ್ಸಲ್ಲಿ ಮಾಡ್ತಾ ಇದ್ದಂತಿದೆ. ಎಷ್ಟೇ ಆದರೂ ಸ್ಮಾಲ್ ಫೈನಾನ್ಸ್ ಗಿರಾಕಿ ನೋಡಿ. ಗೆಳೆಯರೆ, ಯೂನಸ್ ಚೈನಾದಲ್ಲಿ ಹೇಳಿರೋದೇನು, ಅದರ ಅರ್ಥ ಏನು, ಅದಕ್ಕೆ ಭಾರತ ಪ್ರತಿಕ್ರಿಯೆ ಕೊಡಬೇಕಾ? ಹೀಗೆಲ್ಲ ಕಾಮಿಡಿ ಮಾಡೋ ಮೂಲಕ ಯೂನಸ್ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಬಗ್ಗೆ ಒಂದಷ್ಟು ನೋಡೋ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ನಿಮಗೆ ಗೊತ್ತಲ್ಲ, ಮೊನ್ನೆ ಯೂನಸ್ ಅನ್ನೋ ಈ ವೃದ್ಧ ಮಂಡೂಕ ಚೈನಾಗೆ ಭೇಟಿ ಕೊಟ್ಟಿದೆ. ಚೈನಾಗೆ ಯಾಕೆ ಅಂದರೆ ಅಮೆರಿಕಾದಲ್ಲಿ ಸರ್ಕಾರ ಬದಲಾದ ನಂತರ ಅಲ್ಲಿಂದ ಕಾಸು ಬರ್ತಾ ಇಲ್ಲ. ಬಾಂಗ್ಲಾದೇಶದ ಯಾವ ಸಮಸ್ಯೆಗೂ ಈಗ ಅಮೆರಿಕಾದ ವಿಶ್ವಮಾನವರು ಸ್ಪಂದಿಸ್ತಾ ಇಲ್ಲ. ಇನ್ನು ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಈ ಯೂನಸ್ಸೇ ಬೇಕಾಗಿಲ್ಲ. ಸೊ ಬಾಂಗ್ಲಾದೇಶಕ್ಕೆ ಹಣ ಬೇಕು. ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಓಡ್ ಹೋಗೋದನ್ನ ಪಾಕಿಸ್ತಾನ ಕಲಿಸ್ಕೊಟ್ಟಿದೆ. ಈ ಯೂನಸ್ ಇನ್ನೇನು ಬೇರೆನೆ, ಅವನು ಪಾಕಿಸ್ತಾನದ ತಮ್ಮನೇ ಅಲ್ವೇ. ಸೊ ನೋ ಬೆಲ್ಲು ಚೈನಾ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆ. ಅಲ್ಲಿ ಒಂದಷ್ಟು ಅಗ್ರಿಮೆಂಟ್ಗಳಿಗೆ ಸಹಿ ಹಾಕಿದೆ. ಈ ಚೈನಾಗೆ ಅಮೆರಿಕಾದ ವಿರುದ್ಧ ಒಂದು ಕೂಟ ರಚನೆ ಮಾಡ್ಕೋಬೇಕು. ಪಾಪ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಬಲೂಚಿಗಳು ಬಡಿದು ಹಾಕ್ತಾ ಇದ್ದಾರೆ. ಏನು ಪಾಕಿಸ್ತಾನ ವರ್ಕೌಟ್ ಆಗೋದಿಲ್ಲ. ಗ್ವಾದಾರ್ ಬಂದರಿಗೆ ಹಡಗುಗಳು ಬರ್ತಾ ಇಲ್ಲ. ಗ್ವಾದಾರ್ ಏರ್ಪೋರ್ಟ್ಗೆ ಇವತ್ತಿನವರೆಗೆ ಯಾವ ವಿಮಾನನೂ ಬಂದಿಲ್ಲ. ಪಾಕಿಸ್ತಾನ ಕೈ ತಪ್ಪುತ್ತಾ ಇದೆ ಎಂದಾಗ ಭಾರತದ ಪಕ್ಕದಲ್ಲಿರೋ ಬಾಂಗ್ಲಾನಾದರೂ ಬುಟ್ಟಿಗೆ ಹಾಕೋಬೇಕು. ಇನ್ನು ಬಾಂಗ್ಲಾಗೂ ಸದ್ಯಕ್ಕೆ ಅದೇ ಬೇಕಿದೆ. ಯಾರಾದರೂ ಹಿಟ್ಟಾಕರಬೇಕು, ನಾಯಿ ಹಸ್ದಿದೆ, ಅದನ್ನು ಚೈನಾ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಹೀಗೆ ಚೈನಾಗೆ ಹೋಗಿರೋ ಯೂನಸ್ಸು ಅಲ್ಲಿ ಭಾರತದ ವಿರುದ್ಧ ತನ್ನ ದ್ವೇಷ ಎಷ್ಟಿದೆ ಅನ್ನೋದನ್ನು ಕಂಡಿದ್ದಾನೆ. ತೀಸ್ತಾ ನದಿ ಪ್ರಾಜೆಕ್ಟ್ಗೆ ಚೈನಾಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಗೆಳೆಯರೆ, ತೀಸ್ತಾ ಅಂದರೆ ಅದು ನಮ್ಮ ಚಿಕನ್ ನೆಕ್ ಇದೆಯಲ್ಲ, ಆ ಭಾಗದಲ್ಲಿ ಹರಿದು ಹೋಗುತ್ತೆ. ಈ ಹಿಂದೆ ಕೂಡ ತೀಸ್ತಾ ಪ್ರಾಜೆಕ್ಟ್ ಬಗ್ಗೆ ಚೈನಾ ಆಸಕ್ತಿಯನ್ನು ತೋರಿಸಿತ್ತು. ಆದರೆ ಅದು ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧ ಅನ್ನೋ ಕಾರಣಕ್ಕೆ ಹಸೀನಾ ಸರ್ಕಾರ ಚೈನಾನ ಅಲ್ಲಿಗೆ ಬಿಟ್ಕೊಂಡಿರಲಿಲ್ಲ. ಈ ಚಿಕನ್ ನೆಕ್ ಅಂದರೆ ಈ ಹಿಂದೆ ಚೈನಾ ಹಾಗೂ ಭಾರತದ ನಡುವೆ ಡೋಕ್ಲಂ ವಿವಾದ ಆಗಿತ್ತಲ್ಲ, ಆ ಡೋಕ್ಲಂಗೆ ಸಮೀಪನೇ ಬರುತ್ತೆ. ಇಲ್ಲಿ ನಮ್ಮ ಭಾರತದ ಮುಖ್ಯ ಭೂಮಿಗೆ ಈಶಾನ್ಯ ಭಾಗದ 7 ಸಹೋದರಿಯರನ್ನು ಬೆಸೆಯೋದು ಇದೇ ಚಿಕನ್ ನೆಕ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಚೀನಾದ ಪ್ರೆಸೆನ್ಸೇ ಹೆಚ್ಚಾಗೋದು ಭಾರತದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈಗ ಯೂನಸ್ ಇದನ್ನೇ ಚೈನಾಗೆ ಹೇಳ್ತಾ ಇದ್ದಾನೆ, ನೀವು ತೀಸ್ತಾ ಪ್ರಾಜೆಕ್ಟ್ಗೆ ಬನ್ನಿ, ಆಗ ನೀವು ಕೂಡ ಬಾಂಗ್ಲಾದಲ್ಲೇ ಇದ್ದ ಹಾಗಾಗತ್ತೆ. ಮೇಲೂ ನೀವೇ ಇರ್ತೀರಿ, ಕೆಳಗೂ ನೀವೇ ಇರ್ತೀರಿ, ಆಗ ಚಿಕನ್ ನೆಕ್ ಅನ್ನೋದು ಮಧ್ಯೆ ಸಿಕ್ಕಾಕೊಂಡಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತ ಐಡಿಯಾ ಅಲ್ವೇ. ಈ ಚಿಕನ್ ನೆಕ್ಗೆನೆ ಮೊನ್ನೆ ಪಾಕಿಸ್ತಾನವನ್ನು ಯೂನಸ್ ಕರೆದಿದ್ದು. ಅಲ್ಲಿಗೆ ISI ಬಂದು ಹೋಯಿತು. ಪಾಕಿಸ್ತಾನಿ ಸೇನೆಯನ್ನು ಇಲ್ಲಿನ ಗಡಿಯಲ್ಲಿ ನಿಯೋಜನೆ ಮಾಡೋ ಬಗ್ಗೆ ಬಾಂಗ್ಲಾದೇಶ ಯೋಚನೆ ಮಾಡ್ತು. ಆದರೆ ಅದಕ್ಕೆ ಬಾಂಗ್ಲಾದ ಸೇನೆ ಒಪ್ಪಿಗೆ ಕೊಡಲಿಲ್ಲ. ನಾವಿರುವಾಗ ಅವ್ರು ಯಾಕೆ ಬರಬೇಕಿಲ್ಲಿಗೆ ಅಂತ ಸೇನಾ ಮುಖ್ಯಸ್ಥ ಕೇಳ್ದ. ಪಾಕಿಸ್ತಾನ ಕೂಡ ಭಾರತವನ್ನು ಹೀಗೆಲ್ಲ ನೇರವಾಗಿ ತಡೆದುಕೊಳ್ಳೋ ಶಕ್ತಿ ಸದ್ಯಕ್ಕೆ ನಮಗಿಲ್ಲ ಅಂತ ಹೇಳ್ತು. ಅಲ್ಲಿಗೆ ಪಾಕಿಸ್ತಾನದ ಐಡಿಯಾ ಕೈ ಬಿಟ್ಟು ಹೋಯಿತು. ಈಗ ಚೀನಾನ ಯೂನಸ್ ಕರೀತಾ ಇದೆ. ಇದಿಷ್ಟಕ್ಕೆ ಈತ ಸುಮ್ಮನಾಗಿಲ್ಲ. ಅಲ್ಲಿ ಮಾತಾಡ್ತಾ ಯೂನಸ್ ಒಂದು ಅದ್ಭುತ ಜೋಕ್ ಕೂಡ ಹೇಳಿದೆ. ಅದೇನು ಅಂದರೆ, ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ಸಂಪರ್ಕ ಇಲ್ಲ. ಅವರು ಸಮುದ್ರವನ್ನು ತಲುಪಬೇಕು ಅಂದರೆ ಬಾಂಗ್ಲಾದೇಶ ಬೇಕೇ ಬೇಕಾಗುತ್ತೆ. ಇಲ್ಲಿ ನಾವೇ ಸಮುದ್ರದ ರಕ್ಷಕರು, ಗಾರ್ಡಿಯನ್ಸ್ ಆಫ್ ಸೀ ನಾವು ಅಂತ ಆತ ಹೇಳ್ಕೊಂಡಿದ್ದಾನೆ. ಬಹುಶಃ ಚೈನಾದ ಸಭೆಯಲ್ಲಿದ್ದವರು ಈ ಮಾತುಗಳನ್ನು ಕೇಳಿ ಎಲ್ಲೆಲ್ಲಿಂದ ನಕ್ರೋ ಗೊತ್ತಿಲ್ಲ. ಯೂನಸ್ ನನ್ನ ಯಾರ್ಯಾರು ಯೂಸ್ಲೆಸ್ ಅಂದ್ಕೊಂಡ್ರೋ ಏನೋ ಪಾಪ. ಆದರೆ ಆತನಿಗಿದ್ರ ಬಗ್ಗೆ ಯಾವ ಬೇಜಾರು ಇಲ್ಲ. ಗೆಳೆಯರೆ, ಬಾಂಗ್ಲಾದೇಶವನ್ನು ಗಾರ್ಡಿಯನ್ ಆಫ್ ಸಿ ಅಂತ ಹೇಳಿದ್ರೆ ಅದಕ್ಕಿಂತ ಕಾಮಿಡಿ ಇನ್ನೇನಾದರೂ ಇರುತ್ತಾ? ಇನ್ನು ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಸಮುದ್ರ ಸಂಪರ್ಕ ಇಲ್ಲ ಅನ್ನೋದನ್ನು ಯೂನಸ್ಸನ್ನು ನೋಬೆಲ್ಲೇ ಹೇಳಬೇಕೇ? ಗೂಗಲನ್ನೋ ChatGPT ಅನ್ನೋ ಕೇಳಿದರೆ ಅವೇ ಹೇಳಿಬಿಡುತ್ತವೆ. ಯಾಕೆ ಚೈನಾದವರಿಗೆ ಅದು ಗೊತ್ತಿಲ್ವೇ? ಇನ್ನು ನಾರ್ತ್ ಈಸ್ಟ್ ಅನ್ನೋದು ಲ್ಯಾಂಡ್ ಲಾಕ್ ಪ್ರದೇಶ ಅಂತ ಯೂನಸ್ಸು ಹೇಳಿದೆ. ಆದರೆ ಅದು ಲ್ಯಾಂಡ್ ಲಾಕ್ ಆದರೆ ಬಾಂಗ್ಲಾದೇಶ ಏನು? ಬಾಂಗ್ಲಾದೇಶ ಎಲ್ಲ ರೀತಿಯಿಂದಲೂ ಭಾರತದಿಂದ ಸುತ್ತುವರಿಯಲ್ಪಟ್ಟಿದೆ. ಒಂದು ಮ್ಯಾನ್ಮಾರ್ನ ಗಡಿ ಅಂದರೆ ರಖೈನ್ ಸ್ಟೇಟ್ನ ಗಡಿ, ಇನ್ನೊಂದು ಸಮುದ್ರ ಬಂಗಾಳ ಕೊಲ್ಲಿ ಬಿಟ್ಟರೆ
ಬಾಂಗ್ಲಾಗೆ ಭಾರತವನ್ನು ಬಿಟ್ಟು ಬೇರೆ ಯಾವ ದಾರಿ ಇದೆ? ಬಾಂಗ್ಲಾನ ಲಾಕ್ ಮಾಡೋದು ಭಾರತಕ್ಕೆ ಎಷ್ಟರ ಕೆಲಸ? ಮ್ಯಾನ್ಮಾರ್ನ ಗಡಿಯಲ್ಲಿ ಅರಾಕನ್ ಆರ್ಮಿ ಎದ್ದು ಕೂತಿದೆ. ಅವರು ರೋಹಿಂಗ್ಯಾಗಳ ಕಾರಣಕ್ಕೆ ಬಾಂಗ್ಲಾದೇಶವನ್ನು ದ್ವೇಷ ಮಾಡ್ತಾರೆ. ಅವರಿಗೆ ಸ್ವಲ್ಪ ಭಾರತ ತಿದಿ ಒತ್ತುಬಿಟ್ರು ಸಾಕು, ಆ ಗಡಿಯಲ್ಲಿ ಬಾಂಗ್ಲಾ ಸಮಸ್ಯೆಗೆ ಸಿಲುಕೊಳ್ಳುತ್ತೆ. ಇನ್ನು ಸಮುದ್ರ, ಇಲ್ಲಿ ಭಾರತ ಮನಸ್ಸು ಮಾಡಿದರೆ ತನ್ನ ನೌಕೆಗಳನ್ನು ತಂದು ನಿಲ್ಲಿಸಿಬಿಟ್ರೆ ಬಾಂಗ್ಲಾ ಎಲ್ಲಿಂದ ಹೋಗಬೇಕು, ಎಲ್ಲಿಗೆ ಹೋಗಬೇಕು? ಇನ್ನವರಿಗೆ ವಿಮಾನ ಸಂಪರ್ಕ ಬೇಕು ಅಂದರೂ ಭಾರತವೇ ಅವಕಾಶವನ್ನು ಕೊಡಬೇಕು. ಏರ್ ಸ್ಪೇಸನ್ನು ಭಾರತ ಬಂದ್ ಮಾಡಿದರೆ ಯುನಸ್ಸು ಕೂಡ ಬಾಂಗ್ಲಾದಿಂದ ಎಲ್ಲೂ ಹೊರಗೆ ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟಾದರೂ ಯೂಸ್ಲೆಸ್ಸು ಅಲ್ಲಪ್ಪ ಯುನಸ್ಸು ಭಾರತದ 7 ಸಿಸ್ಟರ್ ಸ್ಟೇಟ್ಗಳನ್ನು ಲಾಕ್ ಮಾಡೋ ಕನಸನ್ನು ಕಾಣ್ತಾನೆ. ಅದೇ ಕನಸನ್ನು ಚೈನಾದಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾನೆ. ಗೆಳೆಯರೆ, ಇಲ್ಲಿ ಚೈನಾದ ಹೂಡಿಕೆಗಳು ಬಾಂಗ್ಲಾದೇಶಕ್ಕೆ ಬರಲಿ ಅಂತ ಯುನಸ್ ಬಯಸ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಬಾಂಗ್ಲಾದ ಸದ್ಯದ ಪರಿಸ್ಥಿತಿಲಿ ಯಾವ ವ್ಯಾಪಾರಿಯೂ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಚೈನಾಗೆ ಯುನಸ್ ಜಿಯೋ ಸ್ಟ್ರಾಟಜಿಕಲ್ ಲಾಭಗಳನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನೀವು ಬಾಂಗ್ಲಾದೇಶಕ್ಕೆ ಬಂದರೆ ಭಾರತವನ್ನು ಹೇಗೆಲ್ಲ ನೀವು ಲಾಕ್ ಮಾಡಬಹುದು ಅನ್ನೋ ಬಗ್ಗೆ ಚೈನಾಗೆ ಹೇಳಿಕೊಡೋ ಪ್ರಯತ್ನ ಇದು. ಇನ್ನು ಯುನಸ್ನ ಈ ಹೇಳಿಕೆಗೆ ಇದುವರೆಗೆ ಭಾರತ ಯಾವ ಅಧಿಕೃತ ಪ್ರತಿಕ್ರಿಯೆಯನ್ನು ಕೊಟ್ಟಂತಿಲ್ಲ. ಬಹುಶಃ ಎಲ್ಲ ಜೋಕರ್ಗಳ ಮಾತುಗಳಿಗೂ ಪ್ರತಿಕ್ರಿಯೆ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಭಾರತ ಅಂದ್ಕೊಂಡಿದ್ರೆ ತಪ್ಪೇನಿಲ್ಲ. ಇನ್ನು ಯುನಸ್ ಹೀಗೆ ಮಾತಾಡ್ತಾ ಇರೋದಾದರೂ ಯಾಕೆ? ಯಾವುದೇ ದೇಶದ ಬಗ್ಗೆ ಮತ್ತೊಂದು ದೇಶದಲ್ಲಿ ನಿಂತು ನೀವು ಬನ್ನಿ, ನಾವು ನೀವು ಸೇರಿ ಅದನ್ನು ಹಂಗೆ ಮಾಡಿಬಿಡೋಣ, ಹಿಂಗೆ ಮಾಡಿಬಿಡೋಣ ಅಂತ ಬಹಿರಂಗವಾಗಿ ಹೇಳೋದಿದೆಯಲ್ಲ, ಅದು ಡಿಪ್ಲೊಮೆಸಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದು ಯಾರಿಗೂ ಶೋಭೆ ತರೋ ಮಾತು ಅಲ್ಲ. ಆದರೂ ಈ ಯುನಸ್ಸು ಯಾಕೆ ಹೀಗೆ? ಇದಕ್ಕೆ ಉತ್ತರ ಹುಡುಕೋದು ಕಷ್ಟ ಏನಲ್ಲ. ಭಾರತದ ಪ್ರಧಾನಿಯನ್ನು ಭೇಟಿ ಮಾಡಬೇಕು ಅಂತ ಯುನಸ್ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದೆ. ಆದರೆ ಆ ಭೇಟಿಗೆ ಭಾರತ ಅವಕಾಶವನ್ನು ಕೊಟ್ಟಿಲ್ಲ. ಔಕಾತ್ ತೋರಿಸೋದು ಅಂತಾರಲ್ಲ, ಹಾಗೆ ಯುನಸ್ಗೆ ಭಾರತ ಆತನ ಯೋಗ್ಯತೆ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಭಾರತದ ಪ್ರಧಾನಿಯನ್ನು ಭೇಟಿ ಮಾಡಬೇಕು ಅಂತ ಕೇಳಿದ ಕೂಡಲೇ ಭೇಟಿ ಫಿಕ್ಸ್ ಆಗೋಷ್ಟು ಯೋಗ್ಯತೆ ನಿನಗಿಲ್ಲ. ಇದು ಭಾರತ ಕೊಡ್ತಾ ಇರೋ ಮೆಸೇಜು. ಹೀಗಾಗಿ ಅಮೆರಿಕಾದಲ್ಲಿ ಮೋದಿಯವರನ್ನು ಭೇಟಿ ಮಾಡಬೇಕು ಅಂತ ಯುನಸ್ ಮಾಡಿದ ಪ್ರಯತ್ನಗಳು ವಿಫಲವಾದವು. ಮೊನ್ನೆ ಕೂಡ ಭಾರತದ ಪ್ರಧಾನಿಯನ್ನು ಭೇಟಿ ಮಾಡೋದಕ್ಕೆ ಆತ ಅರ್ಜಿ ಸಲ್ಲಿಸಿದ, ಆದರೆ ಅದು ಕೂಡ ರಿಜೆಕ್ಟ್ ಆಯಿತು. ಇಲ್ಲಿ ಯುನಸ್ ಚುನಾಯಿತ ಪ್ರತಿನಿಧಿ ಅಲ್ಲ. ಬಾಂಗ್ಲಾದೇಶಕ್ಕೆ ಪಶ್ಚಿಮದ ವಿಶ್ವಮಾನವರ ಮೂಲಕ ಹೇರಲ್ಪಟ್ಟ ಒಂದು ಕೈಗೊಂಬೆ ಈತ. ಹೀಗಾಗಿ 1-2 ದಿನಕ್ಕೆ ಅಂತ ಬಂದವನಿಗೆ ಹೆಚ್ಚು ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ. ಭಾರತ ಈತನನ್ನು ಹತ್ತಿರ ಬಿಟ್ಕೋತಿಲ್ಲ. ಅರೆ, ನಾನು ನೋಬೆಲ್ಲು, ಕ್ಲಿಂಟನ್ನಿಗೆ, ಆತನ ಹೆಂಡತಿಗೆ, ಬಿಡನ್ಗೆ, ಸರೋಸ್ಗೆ, ಇಂಥವ್ರಿಗೆಲ್ಲ ಕೈಯಲ್ಲಿ ಬಾಯಲ್ಲಿ ಇರೋ ಥರದವನು ನಾನು. ನನ್ನಂಥ ಚಮಚಾನೇ ಭೇಟಿ ಮಾಡೋದಿಲ್ಲ ಅಂದರೆ ಹೆಂಗೆ? ಇದು ಆತನ ನೋವಿಗೆ, ಹತಾಶೆಗೆ ಕಾರಣವಾಗ್ತಾ ಇರೋ ವಿಷಯ. ಹೀಗಾಗಿ ಭಾರತ ಆತನ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡಲಿ ಅಂತ ಪಾಪ ಅದು ಬಯಸ್ತಾ ಇದೆ. ಇನ್ನು ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿ, ಅಲ್ಲಿ ಸೇನಾ ಮುಖ್ಯಸ್ಥ ಈ ಯುನಸ್ ವಿರುದ್ಧ ಕೋಲ್ ಹಿಡ್ಕೊಂಡು ನಿಂತಾಗಿದೆ. ಒಂದು ಅವಕಾಶ ಸಿಗಬೇಕು ಅಷ್ಟೇ. ಆ ಬೀಸೋ ದೋಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದರೆ ಸೇನೆಯ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು. ಸದ್ಯಕ್ಕೆ ಬಾಂಗ್ಲಾದೇಶದ ಸೇನಾ ನಾಯಕ ಭಾರತದ ಬಗ್ಗೆ ಒಂದು ಸಹಜ ಸದಭಿಪ್ರಾಯವನ್ನು ಹೊಂದಿದ್ದಾನೆ. ಆತ ಹಸೀನಾ ಸಂಬಂಧಿ ಕೂಡ. ಜೊತೆಗೆ ಮೊನ್ನೆ ಆತನ ವಿರುದ್ಧವೇ ಕಾನ್ಸ್ಪಿರಸಿ ಆದಾಗ ಆತನನ್ನು ಭಾರತವೇ ಕಾಪಾಡಿದೆ. ಹೀಗಿರುವಾಗ ಆ ಸೇನಾ ನಾಯಕನನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟಬೇಕು. ಹಾಗಾಗಬೇಕು ಅಂದರೆ ಭಾರತ ಬಾಂಗ್ಲಾದ ವಿಷಯದಲ್ಲಿ ತೀವ್ರ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇಲ್ಲಿ ನಾರ್ತ್ ಈಸ್ಟ್ ರಾಜ್ಯಗಳ ಬಗ್ಗೆ ಬಾಂಗ್ಲಾದ ಮಾತು, ತೀಸ್ತಾ ನದಿಯ ಪ್ರಾಜೆಕ್ಟ್ಗೆ ಚೈನಾನ ಕರೀತಿರೋದು, ಇದರಿಂದ ಭಾರತ ಕೆರಳಿ ಗಡಿಯಲ್ಲಿ ಏನಾದರೂ ಮಾಡಿದರೆ ನೀನೇನು ನಮಗೆ ದಿಗ್ಬಂಧನ ವಿಧಿಸೋದು, ನಾವೇ ಲಾಕ್ ಮಾಡ್ತಾ ಇದ್ದೀವಿ ಅಂತೇನಾದರೂ ಹೇಳಿಬಿಟ್ರೆ ಅಲ್ಲಿಗೆ ಬಾಂಗ್ಲಾದ ಸೇನೆ ಭಾರತದ ವಿರುದ್ಧ ನಿಂತ್ಕೋಬೇಕಾಗುತ್ತೆ. ಅದರಿಂದ ಭಾರತಕ್ಕೇನು ಆಗತ್ತೆ ಅಂತ ಯುನಸ್ಸು ಅಂದ್ಕೊಳ್ಳೋದಿಲ್ಲ. ಆದರೆ ಯುನಸ್ನನ್ನು ತೆಗಿಬೇಕು ಅಂದ್ಕೋತಿರೋ ಸೇನಾ ನಾಯಕನ ಗಮನ ಬೇರೆ ಕಡೆಗೆ ಡೈವರ್ಟ್ ಆಗತ್ತಲ್ಲ, ಅಷ್ಟಾದರೂ ಯುನಸ್ಗೆ ಸಾಕು. ಅಕಸ್ಮಾತ್ ಸೇನಾ ಮುಖ್ಯಸ್ಥ ಹಾಗೆ ಮಾಡದೇ ಇದ್ರೆ, ಆಗಲೂ ಕೂಡ ಆತ ಯುನಸ್ ಕಡೆಗೆ ನೋಡ್ತಾ ಇದ್ರೆ ಆತನನ್ನು ದೇಶದ್ರೋಹಿ ಅಂತಲೋ ಭಾರತದ ಕೈಗೊಂಬೆ ಅಂತಲೋ ಚಿತ್ರಿಸಿ ಆತನ ವಿರುದ್ಧವೇ ಸೇನೆಯ ಒಳಗೆ ಮತ್ತು ಜನರ ನಡುವೆ ಪ್ರತಿಭಟನೆಗಳನ್ನು ಶುರು ಮಾಡಿಸಿ ಆತನನ್ನೇ ಪದಚ್ಯುತಗೊಳಿಸಿಬಿಡಬಹುದು. ಯುನಸ್ ನೋಡೋದಿಕ್ಕೊಂಥರ ಕಪ್ಪೆ ಇದ್ದಂಗಿದ್ರು ತುಂಬ ಯೋಚನೆಗಳಿವೆ ತಲೆಯಲ್ಲಿ. ಇನ್ನು ಭಾರತ ಇಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗಿರೋದು ಅಗ್ರೆಸಿವ್ ಆಗಿ ಅಲ್ಲ. ಅಲ್ಲಿಗೆ ಸೇನೆಯನ್ನು ಕಳುಹಿಸಿ ಬಾಂಗ್ಲಾಗೆ ದಿಗ್ಬಂಧನ ಹಾಕುವ ಅಗತ್ಯ ಭಾರತಕ್ಕೆ ಖಂಡಿತ ಇಲ್ಲ. ಬೇರೆ ವ್ಯಾಪಾರನ ಇಲ್ಲಿ ನಿಲ್ಲಿಸಬೇಕು ಇಲ್ಲ, ನಿಧಾನ ಮಾಡಿದರೆ ಸಾಕು. ಇನ್ನು ಬಾಂಗ್ಲಾದೇಶ ಭಾರತದ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂದರೆ, ಗಂಗಾ, ಬ್ರಹ್ಮಪುತ್ರ ಸೇರಿದಂತೆ ಸುಮಾರು 54 ನದಿಗಳ ನೀರನ್ನು ಭಾರತ ಬಾಂಗ್ಲಾ ಜೊತೆ ಹಂಚಿಕೊಳ್ಳುತ್ತೆ. ಸಾಕಷ್ಟು ಬಾರಿ ತನ್ನ ನೀರನ್ನು ಪಾಪ ಅಂತ ಬಾಂಗ್ಲಾದೇಶಕ್ಕೆ ಬಿಡ್ತಾ ಇರುತ್ತೆ ಭಾರತ. ಬಾಂಗ್ಲಾಗೆ ಭಾರತ ಹೆಚ್ಚುವರಿಯಾಗಿ ಕೊಡೋ ನೀರನ್ನು ಬೇಸಿಗೆಯಲ್ಲಿ ನಿಲ್ಲಿಸಿದ್ರು ಅಲ್ಲಿನ ಕೃಷಿ ಕ್ಷೇತ್ರ ಕಾಲೆತ್ಕೊಂಡು ಬಿಡುತ್ತೆ. ಅದು ಭಾರತಕ್ಕೆ ಕಷ್ಟ ಏನಲ್ಲ. ಇನ್ನು ಯುನಸ್
ಅಲ್ಲಿ ಇನ್ನೂ ಒಂದು ಜೋಕನ್ನು ಹೇಳಿದ್ದಾನೆ. ಭೂತಾನ್, ನೇಪಾಳ ಮತ್ತು ಬಾಂಗ್ಲಾದೇಶಗಳು ಒಂದಾಗಬೇಕು. ಭೂತಾನ, ನೇಪಾಳದ ಸೋರ್ಸುಗಳನ್ನು ಬಾಂಗ್ಲಾದೇಶ ಬಳಸ್ಕೋಬೇಕು, ಅದಕ್ಕೆ ಚೈನಾದ ಸಹಾಯ ಬೇಕು ಅಂತ. ಇಲ್ಲಿ ಭಾರತವನ್ನು ಹೊರತುಪಡಿಸಿ ಚೈನಾದ ನೇತೃತ್ವದಲ್ಲಿ ಭಾರತದ ಸುತ್ತಲಿನ ದೇಶಗಳನ್ನು ಒಂದುಗೂಡಿಸುವ ತಿರುಕನ ಕನಸಿತು ಅಲ್ಲ. ನೇಪಾಳದಿಂದ, ಭೂತಾನ್ದಿಂದ ಏನೇ ಬಾಂಗ್ಲಾದೇಶಕ್ಕೆ ಹೋಗಬೇಕು ಅಂದರೂ ಭಾರತ ಮಧ್ಯವರ್ತಿ ಆಗಲೇಬೇಕಲ್ವಾ. ಕರೆಂಟನ್ನೇನು ಹಾಗೆ ಗಾಳಿಲ ತಗೊಂಡು ಹೋಗ್ತಾರೆ. ಭಾರತ ಬಾಂಗ್ಲಾಗೆ ಕೊಡೋ ಕರೆಂಟು ಮತ್ತು ಸಂಸ್ಕರಿಸಿದ ಇಂಧನವನ್ನು ನಿಲ್ಲಿಸಿಬಿಟ್ರೆ ಬಾಂಗ್ಲಾದ ಕತೆ ಮುಗಿದು ಹೋಗುತ್ತೆ. ಆಗೇನು ಚೈನಾದಿಂದ ತಂದ್ಕತಾರ ಕರೆಂಟನ್ನು? ಆದರೂ ಭಾರತ ಇದು ಯಾವುದನ್ನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಈ ಯೂನಸ್ 2 ದಿನದ ಅತಿಥಿ. ಆದರೆ ಬಾಂಗ್ಲಾದೇಶ ಅನ್ನೋದು ಅಲ್ಲೇ ಇರುತ್ತೆ. ನಾಳೆ ಅಲ್ಲಿಗೆ ಕೂಡ ಒಂದು ಚುನಾಯಿತ ಸರ್ಕಾರ ಬರಬೇಕು. ಆಗ ಭಾರತದ ಜೊತೆ ಅವರು ಈ ಯೂನಸ್ ಥರ ಆಡೋದಕ್ಕಾಗೋದಿಲ್ಲ. ಸೊ ಭಾರತ ತೀವ್ರವಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಹಾಗಂತ ಭಾರತ ಅಲ್ಲಿ ಯಾವ ತಯಾರಿಗಳನ್ನು ಮಾಡಿಕೊಂಡಿಲ್ಲ ಅಂತಲೂ ಅಲ್ಲ. ಅಲ್ಲಿ ಬೇರೆ ಏನೋ ನಡೀತಾ ಇದ್ದಂತಿದೆ. ಮೊನ್ನೆ ಅಮೆರಿಕದ ಪೆಸಿಫಿಕ್ ಕಮಾಂಡ್ನ ಮುಖ್ಯಸ್ಥ ಬಾಂಗ್ಲಾದ ಸೇನಾ ಮುಖ್ಯಸ್ಥನನ್ನು ಭೇಟಿ ಮಾಡಿ ಹೋದ ಬೆನ್ನಲ್ಲೇ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಬಾಂಗ್ಲಾದೇಶದ ಭಾರತೀಯ ರಾಯಭಾರಿ ಪ್ರಣಯ್ ವರ್ಮಾ ಅವರನ್ನು ಭೇಟಿ ಮಾಡಿದ್ದಾರೆ. ಅಲ್ಲೊಂದಷ್ಟು ರಹಸ್ಯ ಮಾತುಕತೆಗಳು, ಬಾಂಗ್ಲಾದ ವಿಷಯದಲ್ಲಿ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಸೇನಾ ಕೋಆಪರೇಷನ್ ಬಗ್ಗೆ ಮತ್ತು ಬಾಂಗ್ಲಾ ಸೇನೆಯೊಂದಿಗೆ ಸಂಪರ್ಕ ಹಾಗೂ ಸಹಯೋಗದ ಬಗ್ಗೆ ಕೂಡ ಚರ್ಚೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನೋ ಅಂತೂ ನಡೀತಾ ಇದೆ. ಅದರ ಭಯ ಮತ್ತು ಆತಂಕಗಳು ಈ ಯೂಸ್ಲೆಸ್ಸನ್ನೂ ಕಾಡ್ತಾ ಇವೆ. ಆತ ಈಗ ಸೇನೆಯನ್ನು ಡೈವರ್ಟ್ ಮಾಡಬೇಕು. ಅದಕ್ಕೆ ಮಿಡ್ಲ್ ಕ್ಲಾಸ್ ಮಕ್ಕಳಿಗೂ ಗೊತ್ತಿರೋದನ್ನು ಚೈನಾಗೆ ಹೇಳಿ ಬಂದಿದ್ದಾನೆ. 7 ಸಿಸ್ಟರ್ಸ್ ಲ್ಯಾಂಡ್ ಲಾಕ್ ರಾಜ್ಯಗಳು, ಅವುಗಳಿಗೆ ಸಮುದ್ರ ಸಂಪರ್ಕ ಇಲ್ಲ ಅಂತ. ಆದರೆ ಬಯಸಿದರೆ ಆ ರಾಜ್ಯಗಳಿಗೆ ಮ್ಯಾನ್ಮಾರ್ ಮೂಲಕ, ಪಶ್ಚಿಮ ಬಂಗಾಳದ ಮೂಲಕ ಕೂಡ ಸಮುದ್ರದ ಸಂಪರ್ಕ ಸಿಗುತ್ತೆ. ಹಾಗೆ ಭಾರತ ಏನಾದರೂ ಬಯಸಿದರೆ ಬಾಂಗ್ಲಾ ಸಂಪೂರ್ಣವಾಗಿ ಲಾಕ್ ಆಗಿ ಕೂಡ ಹೋಗುತ್ತೆ. ಇದೊಂಥರ ಭೂಮಿ ಚಪ್ಪಟೆಯಾಗಿದೆ. ಸೂರ್ಯ ಭೂಮಿ ಸುತ್ತ ಬೆಳಗ್ಗೆ ಸುತ್ತಿ ರಾತ್ರಿ ಸಮುದ್ರದಲ್ಲಿ ಮುಳುಗುತ್ತಾನೆ ಅನ್ನೋ ಥರದ ಪಾಠನ ಯೂನಸ್ ಚೈನಾಗ ಮಾಡಿ ಬಂದಿದ್ದಾನೆ. ಅದಕ್ಕೆ ಆಗಲೇ ಹೇಳಿದ್ದು ನಮ್ಮ ಮತ್ತೊಂದು ಮಗ್ಳಲ್ಲಿ ಕೂಡ ಇನ್ನೂ ಒಬ್ಬ ಜೋಕರ್ ಹುಟ್ಟುಕೊಂಡಿದ್ದಾನೆ ಅಂತ. ಇಂಥ ಬಾಯಿ ಬಡಕರಿಗೆ, ಸೀಳು ನಾಲಿಗೆಯವರಿಗೆ ನೋಬೆಲ್ಲು ಸಿಗುತ್ತೆ, ಹಿಂಬಾಲಕರು ಕೂಡ ಇರ್ತಾರೆ. ಇದು ಗೆಳೆಯರೆ ಯೂನಸ್ ಚೈನಾ ಪ್ರಲಾಪದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.